ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರ್ ಕ್ರಿಶ್ಚಿಯನ್ ಚಾನೆಲ್ನಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಬ್ಲೌಸ್ ಫಿಟ್ಟಿಂಗ್ ಯಾವ ಥರ ಬಂದಿದೆ ಅನ್ನೋದನ್ನ ಬೊಂಬೆಗೆ ಹಾಕಿ ತೋರಿಸ್ಕೊಡ್ತಾ ಇದ್ದೀನಿ. ಅದೇ ಬ್ಲೌಸ್ನ ಅದೇ ಬ್ಲೌಸು ಹೊಲಿಯೋಕ್ಕೆ ನಾರ್ಮಲ್ ಕಟೋರಿ ಬ್ಲೌಸ್ ಕೊಟ್ಟಿದ್ದರು, ಅಳತೆ ಬ್ಲೌಸು. ನಾವೇ ಹೊಲಿದಿರೋದು. ಆ ಕಟೋರಿ ಬ್ಲೌಸ್ನ ನಾರ್ಮಲ್ ಬ್ಲೌಸ್ ಥರ ಹೊಲಿಯೋಕ್ಕೆ ಕೊಟ್ಟಿದ್ದರು. ಅದರ ಕಟೋರಿ ಮಾಡೋದು ಏನಾಗುತ್ತಂದರೆ, ಇಲ್ಲಿ ವರ್ಕ್ ಮಾಡೋಕ್ಕೆ ಹೇಳಿದ್ರು. ಅದು ಆ ವರ್ಕ್ ಮಾಡೋದು ಏನಾಗುತ್ತಂದರೆ, ಇಲ್ಲಿ ನೆಕ್ಕಿಂದ ಬರುತ್ತೆ ಕಟೋರಿ ಕಟ್ಟಿಂಗ್ ಅಂದರೆ. ವರ್ಕಲ್ಲಿ ಕಟ್ ಆದರೆ ಚೆನ್ನಾಗಿರುತ್ತೆ ಹೇಳ್ಬಿಟ್ಟು ಅದನ್ನೇನು ಮಾಡಿದ್ವಿ, ನಾವೇ ಎಕ್ಸ್ಪ್ಲೈನ್ ಮಾಡಿ ಕಸ್ಟಮರ್ಗೆ ರಿಕ್ವೆಸ್ಟ್ ಮಾಡಿ ಕಟ್ ಆಗುತ್ತೆ, ಚೆನ್ನಾಗಿ ಬರೋಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡಿದ್ವಿ, ಅದನ್ನು ನಾರ್ಮಲ್ ಬ್ಲೌಸ್ ಥರ ಮಾಡಿದ್ವಿ. ಆ ನಾರ್ಮಲ್ ಬ್ಲೌಸ್ ಮಾಡಿದಾಗ ಏನಂತ ಇಲ್ಲಿ ನೆಕ್ಕಲ್ಲಿ ಏನು ಕಟ್ಟಿಂಗ್ಸ್ ಬರೋಲ್ಲ. ಅವಾಗ ಏನಾಗುತ್ತೆ ಅಂದರೆ ವರ್ಕ್ ಮಾಡೋದು ನೀಟಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕನ್ವಿನ್ಸ್ ಮಾಡಿ ನಾರ್ಮಲ್ಗೆ ಕನ್ವರ್ಟ್ ಮಾಡಿದೆ, ನೀಟಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಅದೇ ಬ್ಲೌಸ್ನ ಕಟ್ ಮಾಡೋದು ತೋರಿಸ್ಕೊಟ್ಟಿದ್ದೀನಿ. ಅದೇ ಬ್ಲೌಸ್ನ ಇಲ್ಲಿ ಸ್ಲೀವ್ಸಲ್ಲಿ ಟ್ರಯಾಂಗಲ್ ಬ್ಲೌಸು ನೆಟ್ಟೆಡ್ ಹಾಕಿ ಮಾಡಿದ್ದೀವಿ. ಅದು ನೆಟ್ಟೆಡ್ ಜಾಗದಲ್ಲಿ ಬಿಟ್ಟು ಬೇರೆ ಕಡೆ ಲೈನಿಂಗ್ ಬಂದು ಯಾವ ಥರ ಹೊಲಿಬೇಕು ಅದನ್ನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ. ಅದನ್ನು ರೆಡಿ ಆದಮೇಲೆ ಯಾವ ಥರ ಫಿನಿಶಿಂಗ್ ಬಂದಿದೆ, ಫಿಟ್ಟಿಂಗ್ ಯಾವ ಥರ ಬಂದಿದೆ ನಮ್ಮ ಶಾಪಲ್ಲಿ ಅಂತ ಹೇಳ್ಬಿಟ್ಟು ತೋರಿಸ್ಕೋಬೇಕು. ಇವಾಗ ಅದನ್ನು ಯಾವ ಥರ ಬಂದಿದೆ ಅನ್ನೋದಕ್ಕೂ ಬೊಂಬೆಗೆ ಹಾಕಿ ತೋರಿಸ್ತಾ ಇದ್ದೀನಿ. ಇದು ಇವತ್ತಿನ ವಿಡಿಯೋ. ನೀವೇನು ಮಾಡಬೇಕು ಅಂದರೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಯಾಕಂದರೆ ಪಿನ್ ಟು ಪಿನ್ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದೇ ರೀತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡೋಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಅದೇ ರೀತಿ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮುಖಾಂತರ ಬೇರೆಯವ್ರಿಗೂ ಹೆಲ್ಪ್ ಆಗಲಿ, ಕಲಿಯೋರ್ಗೂ ಕಲಿಬೇಕಾಗಬೇಕು. ಇನ್ನು ಮುಂದೆ ಕಲಿಯೋರ್ಗು ಅವ್ರಿಗೆ ಏನು ಬೇಕು ಅಂದರೂ ಅದನ್ನು ಕಾಮೆಂಟ್ ಮಾಡಿದ್ರೆ ಅದೇ ವಿಡಿಯೋನ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇಲ್ಲ ಅಂತಂದರೆ ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ವಾಟ್ಸಪ್ಪಲ್ಲಿ ರಿಕ್ವೆಸ್ಟ್ ಮಾಡಿ, ಇಲ್ಲ ಕಾಲ್ ಮಾಡಿದ್ರಿ ನಮಗಿಲ್ಲ ಆ ವಿಡಿಯೋ ಏನು ಡೌಟ್ ಇದೆಯೋ ಅದನ್ನು ನಾನು ಕ್ಲಿಯರ್ ಮಾಡ್ಕೊಡ್ತೀನಿ. ಇಲ್ಲ ನೆಕ್ಸ್ಟು ಏನು ಕಲಿಬೇಕು ಅಂದ್ಕೊಂಡಿದ್ರೆ ಆ ಪ್ಯಾಟರ್ನ್ಗೋಸ್ಕರ ನಾನು ವಿಡಿಯೋ ಮಾಡಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ಅದೇ ರೀತಿ ನಾವು ಜಾಸ್ತಿ ಮಾತಾಡೋದು ಬೇಡ, ಎಷ್ಟು ಬೇಕು ಅಷ್ಟೇ ಮಾತಾಡೋಣ. ಲೇಟ್ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ಎಲ್ಲ ಬ್ಲೌಸ್ಗೆ ಏನಾಗುತ್ತಂದರೆ ಡೀಪ್ ಜಾಸ್ತಿ ಇರ್ತಾಯಿತ್ತು, ಫಿಟ್ಟಿಂಗ್ ಕರೆಕ್ಟಾಗಿ ಬರ್ತಾಯಿತ್ತು, ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರೆ ಅಂತ ಅನ್ಕೊಬೋದು. ಆದರೆ ಇದರಲ್ಲಿ ಬಂದ್ಬಿಟ್ಟು ಡೀಪು 7.5 ಅಷ್ಟೇ ಇರೋದು. 7.5 ಇದೆ. ಶೋಲ್ಡರ್ ಸ್ಕೂಟ್ ಆಗೋದೆ, ಲೆಂತ್ ನೀಟಾಗಿ ಕುಟ್ಕೊಂಡಿದೆ. ಆದರೆ ಇದರಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಏನು ಮಾಡಿದ್ವಿ, ಈ ಫ್ಲವರ್ನ ಮಾಡಿ ಈ ರೌಂಡ್ ಥರ ಹಾಕಿ, ಯಾಕಂದರೆ ಎಲ್ಲದಕ್ಕೂ ಒಂದೇ ಥರ ಆಗ್ಬಿಡುತ್ತೆ. ಸಮಥಿಂಗ್ ಚೇಂಜಸ್ ಇರಲಿ ಅಂತ ಹೇಳ್ಬಿಟ್ಟು ಇದಕ್ಕೆ ಈ ಥರ ಮಾಡಿಸಿದ್ವಿ. ಗುಂಡ್ ಥರ ಫಿಟ್ಟಿಂಗ್ ನೋಡಿ, ಡೀಪ್ ಇರಲಿ ಜಾಸ್ತಿ ಇರಲಿ, ಅದಕ್ಕೆ ನಾವು ಒಂದರಲ್ಲಿ ಟೈಮ್ ಇಲ್ದಿರ ಅಂತ ತೋರಿಸ್ತೀವಿ. ಡೀಪು ಅದು 10 ಇತ್ತು. 10 ಇದ್ದಾಗೂ ಅಷ್ಟೇ ಶೋಲ್ಡರ್ ಕುಟ್ಕೊಂಡ್ರೆ ಯಾವ ಥರ ಫಿಟ್ಟಿಂಗ್ ಮಾಡಿದ್ವಿ. ಈ 7 ಇದ್ರೂ ಶೋಲ್ಡರ್ ಇದ್ದರೆ ಯಾವ ಥರ ನೀಟಾಗಿ ಫಿನಿಶಿಂಗ್ ಮಾಡ್ಕೊಟ್ಟಿದ್ವಿ. ಅದೇ ಸೀರೆ ಕಲರ್ ಆರೆಂಜ್ ಇತ್ತು, ಅದಕ್ಕೋಸ್ಕರ ಥರದ್ದು ಎಲ್ಲ ಬೀಡ್ಸ್ ಯೂಸ್ ಮಾಡಿ ಈ ಥರ ಮಾಡಿದ್ವಿ. ಅದೇ ರೀತಿ ಇದು ಸ್ಲೀವ್ಸಲ್ಲಿ ನೋಡಿ, ಸ್ಲೀವ್ಸ್ ಇದು ಅಷ್ಟೇ ಬಾರ್ಡರ್ ಸ್ವಲ್ಪ ಹೆವಿ ಇದೆ, ಮತ್ತು ಇದೆಲ್ಲ ಮಾಡೋಕ್ಕೋದ್ರೆ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಇದನ್ನು ಈ ಥರ ಫಿನಿಶಿಂಗ್ ಮಾಡಿಕೊಟ್ಟಿದ್ವಿ. ಅದೇ ರೀತಿ ನಾವು ಪ್ರತಿಯೊಬ್ಬರು ಕಸ್ಟಮರ್ಗೂ ಅಷ್ಟೇ ಪ್ರತಿಯೊಂದು ಫಿಟ್ಟಿಂಗ್ ಸಮೇತ ಇದ್ದು ನೀಟಾಗಿ ಫಿಟ್ಟಿಂಗ್ ಕೊಡ್ತೀವಿ. ಓಕೆನಾ? ಇದು ಇವತ್ತಿನ ನೋಡಿ ಮಿಷಿನ್ ವರ್ಕು. ಇದು ಅಷ್ಟೇ ಕಟಿಂಗ್ ಮಾಡಿ ಸ್ಟಿಚ್ ಮಾಡಿ ರೆಡಿ ಮಾಡಿದ್ವಿ. ಆದರೆ ಇದರ ಡಿಫ್ರೆಂಟ್ ಏನಂತಂದರೆ ಮಿಷಿನ್ ವರ್ಕ್ ಆದರೂ ನೋಡಿ ಎಷ್ಟು ನೀಟಾಗಿ ಬಂದಿದೆ. ಫಿಟ್ಟಿಂಗೇ ಆಗಲಿ ಎಲ್ಲನೂ ಸೇಮೇ ಬರುತ್ತೆ ನೋಡಿ. ವರ್ಕ್ ಬ್ಲೌಸ್ಗೆಲ್ಲ ಕೆಳಗಡೆ ಪೈಪಿಂಗ್ ಫಿನಿಶ್ ಮಾಡ್ತೀವಿ. ಈ ಥರ ಮಿಷಿನ್ ವರ್ಕು ಎಲ್ಲೇ ಡಿಸ್ಟರ್ಬೆನ್ಸ್ ಇದ್ರೆ ಎಷ್ಟು ನೀಟ್ ಫಿನಿಶಿಂಗ್ ಮಾಡಿಕೊಟ್ಟಿದ್ವಿ. ವಿತ್ ಬೀಡ್ಸು ಬಂದಿದೆ ಈ ಕಡೆ ಆ ಕಡೆ ಸೆಂಟ್ರಲ್ಲಿ ಜಪ್ಪಲ್ಲಿ ಮಾಡಿದೆ. ಹ್ಯಾಂಗಿಂಗ್ಸ್ ನೋಡಿ, ಹ್ಯಾಂಡ್ ವರ್ಕಲ್ಲಿ ಅದು ಡಿಫ್ರೆಂಟಾಗಿ ಮಾಡ್ತೀವಿ, ಮಿಷಿನ್ ವರ್ಕಲ್ಲಿ ಈ ಥರ ಡಿಫ್ರೆಂಟಾಗಿ ಮಾಡಿ ಹಾಕ್ತೀವಿ. ಅದೇ ರೀತಿ ನೋಡಿ, ಇದು ಸ್ಲೀವ್ಸಲ್ಲಿ ಸ್ವಲ್ಪ ಹೆವಿ ಬರ್ತಿದೆ, ಚೆಕ್ಸ್ ಇದೆ. ಇದು ಬಾರ್ಡರ್ ಸ್ವಲ್ಪ ಅಷ್ಟೊಂದು ಗ್ರ್ಯಾಂಡಾಗಿರಲಿಲ್ಲ, ಜಸ್ಟ್ ಒಂದು ಲೈನ್ ಬಂದ್ಬಿಟ್ಟು ಈ ಕೆಳಗಡೆ ಎಲ್ಲ ಪ್ಲೈನ್ ಬಂದಿತ್ತು. ಅದಕ್ಕೋಸ್ಕರ ಏನು ನಾವು ಸಜೆಸ್ಟ್ ಮಾಡಿದ್ದೀನಿ ಅಂದರೆ, ಈ ಥರ ಫ್ರಂಟಲ್ಲಿ ಸೇಮ್ ನೆಕ್ಕಲ್ಲಿ ಯಾವ ಥರ ವರ್ಕ್ ಬರುತ್ತೆ ಅದನ್ನು ಕೆಳಗಡೆ ಮಾಡಿಸಿದ್ವಿ. ಅದಾದಮೇಲೆ ನೀಟಾಗಿ ಚೆಕ್ಸ್ ಮಾಡಿಬಿಟ್ಟು ಸೆಂಟ್ರಲ್ಲಿ ಫ್ಲವರ್ ಹಾಕಿ ಸ್ವಲ್ಪ ಗ್ರ್ಯಾಂಡ್ ಬ್ಲೌಸ್ ಥರ ಮಾಡಿದ್ದೀವಿ. ಓಕೆನಾ? ಅದೇ ರೀತಿ ನೋಡಿ ಎಷ್ಟು ಫಿನಿಶಿಂಗ್ ಎಲ್ಲ ಯಾವ ಥರ ಸೇಮ್ ಬರುತ್ತೆ ಆ್ಯಸ್ ಇಟ್ ಈಸು. ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಬಂದ್ಬಿಟ್ಟು ಪ್ಯಾಚ್ ವರ್ಕ್ ಯಾವ ಥರ ಕಟ್ ಮಾಡೋಕ್ಕೋ ಸ್ಟಿಚ್ ಮಾಡೋಕ್ಕೋ ನೆಕ್ಸ್ಟು ಫಿಟ್ಟಿಂಗ್ ಮೂರೂ ಈ ಥರ ಕಂಟಿನ್ಯೂಸ್ ಆಗಿ ತೋರಿಸ್ಕೊಳ್ತೀನಿ. ಓಕೆನಾ? ಲಾಸ್ಟ್ ಬ್ಲೌಸ್ಗಳೆಲ್ಲ ಏನು ಮಾಡ್ತಾ ಇದ್ದೆ, ಅದು ಕಸ್ಟಮರ್ ಯಾವ ಥರ ಡಿಪೆಂಡ್ ಆಗ್ತಾರೋ ಆ ಥರ ನಾವೇನು ಮಾಡ್ತೀವಿ, ಆರ್ಡರ್ ತೊಗೊಂಡು ಅದಕ್ಕೆ ತಕ್ಕಂಗೆ ವರ್ಕ್ ಮಾಡಿ ತೋರಿಸ್ಕೊಟ್ಟಿರೋದು. ನಾರ್ಮಲ್ ರೌಂಡ್ ನೆಕ್ಗಳು ಬಂತು. ಇದು ಬಂದ್ಬಿಟ್ಟು ನಿಮಗೆ ಬ್ಲಾಕ್ ಕಲರ್ ವೆಲ್ವೆಟ್ ಬ್ಲೌಸ್ ಬಂದ್ಬಿಟ್ಟು ಎಲ್ಲ ಬ್ಲೌಸ್ಗೂ ಸ್ಯಾರಿಗೂ ಯೂಸ್ ಮಾಡೋ ಥರ ಏನು ಮಾಡ್ತಾ ಇದ್ವಿ, ಬರೀ ಗೋಲ್ಡಲ್ಲಿ ವರ್ಕ್ ಮಾಡಿಸಿದ್ದೀವಿ. ಬರೀ ಗೋಲ್ಡ್ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಒಂದೇ ಥರ ಮ್ಯಾಟ್ ಫಿನಿಶಿಂಗ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಕಸ್ಟಮರ್ ಸಜೆಷನ್ ಹೇಳ್ಬಿಟ್ಟು ಏನು ಮಾಡಿದ್ದೀನಿ, ಲೈಟ್ ಗೋಲ್ಡು ಆ್ಯಂಟಿಕ್ ಎರಡೂ ಕಲರ್ ಮಿಕ್ಸ್ ಮಾಡಿಬಿಟ್ಟು ಈ ಥರ ಹೈಲೈಟ್ ಮಾಡಿ ವರ್ಕ್ ಮಾಡಿದ್ವಿ. ಅದರಲ್ಲೂ ಬಂದ್ಬಿಟ್ಟು ಇದಕ್ಕೆ ಮುಂಚೆ ವಿಡಿಯೋದಲ್ಲಿ ಬಂದ್ಬಿಟ್ಟು ಬರೀ ರೌಂಡ್ ನೆಕ್ ಇತ್ತು. ಇದು ಸ್ವಲ್ಪ ಡಿಫ್ರೆಂಟಾಗಿ ಎಲ್ಲ ಟ್ರೆಡಿಷ್ನಲ್ ಆಗಿರಲಿ ಅಂತೇಳಿ ಏನು ಮಾಡಿದ್ವಿ, ಈ ಥರ ಲೂಪ್ ಬಟನ್ ಬಂದ್ಬಿಡುತ್ತೆ. ಕೆಲವೊಂದರಲ್ಲಿ ಏನಾಗುತ್ತೆ ಅಂದರೆ ಲೂಪ್ ಬಟನ್ ಮಾಡಿದ ತಕ್ಷಣ ಇಲ್ಲಿ ಟೈಟ್ ಆಗ್ಬಿಡೋದು, ಮತ್ತು ಇಲ್ಲಿ ಹಿಂಗೆ ಕೈ ಮೂವ್ಮೆಂಟ್ ಮಾಡೋಕ್ಕಾಗದೆ ತರೋದು, ಮತ್ತು ಇಲ್ಲಿ ಫುಲ್ಲು ಎಳ್ಕೊಳ್ಳೋ ಥರ ಆಗೋದು, ಇಲ್ಲ ಲೂಸ್ ಆಗ್ಬಿಡೋದು, ಆ ಥರ ಬರುತ್ತೆ ಪ್ರಾಬ್ಲಮ್ಸ್. ಆದರೆ ನಾವು ಮಾಡೋ ಫಿಟ್ಟಿಂಗ್ದಲ್ಲಿ ಅಂದ್ಬಿಟ್ಟು ನಿಮಗೆ ಏನೇ ಪ್ರಾಬ್ಲಮ್ ಬರಲ್ಲ ನೋಡಿ. ಶೋಲ್ಡರ್ ಕರೆಕ್ಟಾಗಿ ಕೂತ್ಕೊಂಡಿದೆ, ಆರ್ಮಲ್ ರಿಂಕಲ್ಸ್ ಕರೆಕ್ಟಾಗಿದೆ, ಬ್ಲೌಸ್ ಕರೆಕ್ಟಾಗಿದೆ, ಫಿಟ್ಟಿಂಗ್ ಕರೆಕ್ಟಾಗಿದೆ,
ನೋಡಿ ವರ್ಕು ನೀಟಾಗಿ ಮಾಡಿದ್ದೀವಿ. ಅದೇ ಥರ ಲೂಪು ಬಟನ್ನು ಗೋಲ್ಡಲ್ಲಿ ಹಾಕಿದ್ದೀವಿ. ಈ ಥರ ಫಿನಿಶಿಂಗ್ ಮಾಡಿ ವೆಲ್ವೆಟಲ್ಲಾದ್ರೂ ಅಷ್ಟು ನೀಟಾಗಿ ಫಿನಿಶಿಂಗ್ ಕೊಟ್ಟಿದ್ದೀವಿ. ಅದೇ ರೀತಿ ಸ್ಲೀವ್ಸಲ್ಲಿ ಚೆಕ್ ಮಾಡ್ಕೊಳ್ಳಿ. ಸ್ಲೀವ್ಸಲ್ಲಿ ನೋಡಿ, ಇದು ಸೀರೆ ಲಾಸ್ಟ್ ವಿಡಿಯೋದಲ್ಲೆಲ್ಲ ಏನಾಗಿತ್ತು ಅಂದರೆ ಇಲ್ಲಿ ಸ್ಯಾರಿದು ಬಾರ್ಡ್ರ್ ಬರುತ್ತೆ. ಬಾರ್ಡ್ರ್ ಬಂದಾಗ ಏನು ಮಾಡ್ತೀವಿ, ಆ ಬಾರ್ಡ್ರ್ ಮೇಲೆ ಸ್ವಲ್ಪ ಕೆಲವೊಂದು ಕಲರ್ಸು ಡಿಪೆಂಡಬಲ್ ಮೇಲೆ ನೀಟಾಗಿ ಹೈಲೈಟ್ ಬಂದರೆ ಮಾಡ್ತೀವಿ, ಇಲ್ಲ ಅಂತಂದ್ರೆ ಏನು ಮಾಡ್ತೀವಿ, ಕೆಳಗಡೆ ಒಂದು ಲೈನ್ ಹಾಕಿ ಬಿಡ್ತೀವಿ. ಅದೇ ವೆಲ್ವೆಟಲ್ಲಿ ಏನಾಗುತ್ತೆ ಅಂದರೆ ಇದು ತುಂಬ ಎಲ್ಲದಕ್ಕೂ ಆಗಬೇಕು ಅಂತ ಹೋಲಿಸಿರೋದಕ್ಕೋಸ್ಕರ ಏನು ಮಾಡ್ತೀವಿ ಅಂದರೆ ಇಲ್ಲಿ ರೆಗ್ಯುಲರ್ ಇಲ್ಲಿ ನೆಕ್ಕಲ್ಲಿ ಯಾವ ಥರ ವರ್ಕ್ ಬರುತ್ತೋ ಅದೇ ವರ್ಕ್ನ ಇಲ್ಲಿ ಮಾಡಿ ಅಲ್ಲಲ್ಲಿ ಬುಟ್ಟಾಸ್ ಹಾಕಿ ರೆಡಿ ಮಾಡಿದ್ದೀವಿ. ನೋಡಿ ಎಷ್ಟು ನೀಟಾಗಿದ್ದು. ಇದು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಪ್ರತಿಯೊಂದು ಇದೇ ಥರ ನಿಮಗೆ ಕಟಿಂಗು ಸ್ಟಿಚಿಂಗ್ ಒಂದು ಬ್ಲೌಸ್ ತೋರಿಸ್ತೀನಿ. ಈ ಥರ ಬ್ಲೌಸ್ ಹಾಕಿ ಫಿಟ್ಟಿಂಗ್ ಚೆಕ್ ಮಾಡೋಕ್ಕೋಸ್ಕರ ಒಂದು ಬ್ಲೌಸ್ನು ಬೇಗ ಹಾಕಿ ತೋರಿಸ್ಬೋದು. ವಿಡಿಯೋ ಚಿಕ್ಕದಾಗುತ್ತೆ, ಅದು ನೋಡೋದಕ್ಕೂ ಬೇಗ ಆಗಿಬಿಡುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾಯಿದ್ದೀನಿ, ಒಂದು 3-4 ಬ್ಲೌಸ್ ಆದಮೇಲೆ ಒಟ್ಟೊಟ್ಟಿಗೆ ಈ ಥರ 4-in-1 ಈ ಥರ ಒಟ್ಟೊಟ್ಟಿಗೆ ಆಗ್ತಾಯಿದ್ದೀನಿ. ಮುಂದೆ ಇವಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಬಂದ್ಬಿಟ್ಟು ಕಾಟನ್ ಸ್ಯಾರಿಯಲ್ಲಿ ಫ್ರಾಕ್ ಯಾವ ಥರ ಮಾಡೋದನ್ನು ತೋರಿಸ್ಕೊಡ್ತೀನಿ. ಇದು ಬಂದ್ಬಿಟ್ಟು ಇನ್ನೊಂದು ವರ್ಕ್ ಬ್ಲೌಸ್ ಮಾಡಿರೋ ಅಂಥದ್ದು. ಅದು ಬಂದ್ಬಿಟ್ಟು ಬೀಡ್ಸು ಮತ್ತು ಸ್ಟೋನು ಈ ಥರ ವರ್ಕ್ ಮಾಡಿಸಿರೋದು. ಇದು ಬಂದ್ಬಿಟ್ಟು ಬರೀ ಫುಲ್ಲು ಥ್ರೆಡ್, ಸ್ವಲ್ಪ ಜರ್ದೋಸ್ ಯೂಸ್ ಮಾಡಿದ್ದೀವಿ. ಇದು ಹ್ಯಾಂಡ್ ವರ್ಕ್ ಮಾಡಿರುವಂಥದ್ದು. ಹ್ಯಾಂಡ್ ವರ್ಕ್ ಇಲ್ಲೇ ನಮ್ಮ ಅಂಗಡಿ ಶಾಪಲ್ಲೇ ಮಾಡೋದು. ಅದನ್ನು ಮಾಡಬೇಕಾದ್ರೆ ನಾಳೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಯಾವ ಥರ ಮಾಡ್ತಾ ಇದ್ದಾರೆ ಅಂತ ತೋರಿಸ್ಕೊಡ್ತೀನಿ. ಫುಲ್ ಶಾಪ್ಗಳು ಇಲ್ಲಿ ವರ್ಕ್ ಯಾವ ಥರ ಮಾಡ್ತಾರೆ ಅನ್ನೋದನ್ನ ಅದನ್ನು ಒಂದು ವಿಡಿಯೋ ನೀಟಾಗಿ ಎಕ್ಸ್ಪ್ಲೈನ್ ಮಾಡೋದಕ್ಕಾಗುತ್ತೆ. ಅದೇ ರೀತಿ ಈ ವಿಡಿಯೋನಲ್ಲಿ ಬಂದ್ಬಿಟ್ಟು ನೋಡಿ, ನೀಟಾಗಿ ಚಿಕ್ಕದಾಗಿ ಕಟ್ ವರ್ಕ್ ಬಂದಿದೆ, ಬರೀ ಥ್ರೆಡ್ಡಲ್ಲಿ ಬಂದಿದೆ. ಫಿಟ್ಟಿಂಗ್ ಯಾವ ಥರ ಬಂದಿದೆ ಅನ್ನೋ ತೋರಿಸ್ಕೊಡ್ತಾ ಇದ್ದೀನಿ ನೀಟಾಗಿ. ಮತ್ತು ಇದು ಪ್ರತಿಯೊಂದು ಬ್ಲೌಸ್ಗೂ ನಮ್ಮ ಶಾಪಲ್ಲಿ ಈ ಥರ ಒಂದು ನೋಡಿ ಇದಕ್ಕೆ ಮ್ಯಾಚಿಂಗ್ ಹಾಕುವಂಥದ್ದು ಈ ಥರ ಶೇಪ್ ತೋರಿಸ್ಕೊಡ್ತೀನಿ. ಇದಕ್ಕೂ ಅಷ್ಟೇ ಎರಡು ಈ ಥರ ಮಾಡ್ಕೊಳ್ತೀವಿ. ಪ್ರತಿಯೊಂದು ಬ್ಲೌಸ್ಗೂ ಇದೇ ಥರ ಮಾಡ್ತೀವಿ. ಹ್ಯಾಂಡ್ ವರ್ಕ್ ಬಂದಾಗ ಹ್ಯಾಂಡ್ ವರ್ಕ್ ಮಾಡ್ತೀವಿ, ಮಿಷಿನ್ ವರ್ಕ್ ಬಂದಾಗ ಮಿಷಿನ್ ವರ್ಕ್ ಮಾಡ್ತೀವಿ, ಇಲ್ಲ ಫ್ಯಾನ್ಸಿ ಬಂದಾಗ ಅದಕ್ಕೆ ತಕ್ಕಂಗೆ ಫ್ಯಾನ್ಸಿಯಾಗಿ ಯಾವ ಥರ ಮಾಡಬೇಕು ಅನ್ನೋದು ಅದನ್ನು ತೋರಿಸ್ಕೊಟ್ಟಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಒಂದು ಬ್ಲ್ಯಾಕ್ ಕಲರ್ ಸ್ಯಾರಿಗೆ ಯಾವ ಥರ ಮಾಡಿದ್ದೀನಿ ಅನ್ನೋದು ಅದನ್ನು ತೋರಿಸ್ಕೊಟ್ಟಿದ್ದೀನಿ. ಅದೇ ರೀತಿ ಫಿಟ್ಟಿಂಗ್ ಚೆಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಬಂದಿದೆ. ಇದಕ್ಕೆ ಸ್ಲೀವ್ಸು ಅವು ಕಸ್ಟಮರ್ ಹೇಳಿದಕ್ಕೋಸ್ಕರ ಇದು ಬಾರ್ಡರ್ ತುಂಬ ಬಂದಿದೆ. ಇದರಲ್ಲಿ ಜಾಸ್ತಿ ಮಾಡೋಕ್ಕೆ ಹೋದರೆ ಅಷ್ಟು ಹೈಲೈಟ್ ಆಗಿ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡಿದ್ದೀನಿ, ಸಿಂಪಲ್ ಆಗಿ ಇಲ್ಲಿ ಮಾತ್ರ ಲೈನ್ ಹಾಕಿದ್ದೀನಿ. ನೋಡಿ ಐರನ್ ಎಷ್ಟು ನೀಟಾಗಿ ಹಿಂಗೆ ಕುಣಿಸ್ತೀವಿ ಲೈನ್ ಥರ. ಫಿಟ್ಟಿಂಗು ಅಷ್ಟೇ ನೀಟಾಗಿ ರೆಡಿ ಆದಮೇಲೆ ಐರನ್ ಮಾಡಿವಿ ಅಂದರೆ ಬೊಂಬೆಗೆ ಹಾಕ್ದಂಗೆ ಎಷ್ಟು ನೀಟಾಗಿ ಎಲ್ಲೂ ಶೋಲ್ಡ್ರ್ ಎತ್ಕೊಳ್ಳೋದಾಗಲಿ, ಇಲ್ಲಿ ಆರ್ಮೋಲ್ ರಿಂಕಲ್ ಆಗಲಿ, ಇಲ್ಲಿ ಜಾಲಿ ಇಲ್ಲಿ ಸೈಡಲ್ಲಿ ನೋಡಿ ಎಲ್ಲೂ ಎಷ್ಟು ನೀಟಾಗಿರುತ್ತೆ. ರೆಡಿ ಆದಮೇಲೆ ಇದೇ ಥರ ಇರುತ್ತೆ. ಇದು ಈ ಬ್ಲೌಸ್ನ ಫಿಟ್ಟಿಂಗು. ನೆಕ್ಸ್ಟ್ ಬ್ಲೌಸ್ ಬಂದಾಗ ಪ್ರತಿಯೊಂದು ಅದೇ ಥರ ನೆಕ್ಸ್ಟ್ ಪ್ಯಾಚ್ ವರ್ಕ್ ಆ ಥರ ಕಟ್ ಮಾಡೋದನ್ನು ತೋರಿಸ್ಕೊಡ್ತೀನಿ. ಬಾರ್ಡ್ರ್ ಬಂದ್ಬಿಟ್ಟು ಚಿಕ್ಕ ಪ್ಯಾಚ್ಗಳೆಲ್ಲ ವರ್ಕ್ ಬರುತ್ತಲ್ಲ ಆ ಥರನ ಅದನ್ನು ಅಷ್ಟೇ ಸೇಮ್ ಕಟ್ ಮಾಡ್ತೀನಿ, ಸ್ಟಿಚ್ ಮಾಡ್ತೀನಿ, ಮತ್ತು ರೆಡಿ ಮಾಡಿದ್ಮೇಲೆ ಹಾಕಿದ್ಮೇಲೆ ಯಾವ ಥರ ಬಂದಿದೆ ನಮ್ಮ ಶಾಪಲ್ಲಿಂದನೂ ಪ್ರತಿಯೊಂದು ವಿಡಿಯೋದಲ್ಲಿ ಪ್ರತಿಯೊಂದು ಬ್ಲೌಸ್ನು ಮುಂಚೆ ಏನು ಮಾಡ್ತಾಯಿದ್ದೆ ಬರೀ ಕಟಿಂಗ್ನ ತೋರಿಸ್ಕೊಡ್ತಾ ಇದ್ದೆ. ಅದಾದಮೇಲೆ ಏನು ಮಾಡ್ತಾಯಿದ್ದೆ ಸ್ಟಿಚಿಂಗ್ನ ತೋರಿಸ್ಕೊಡ್ತಾ ಇದ್ದೀನಿ. ಅದಾದಮೇಲೆ ಇವಾಗ ಏನು ಮಾಡ್ತಾಯಿದ್ದೀನಿ ಕಟಿಂಗು ಸ್ಟಿಚಿಂಗು ಫಿಟ್ಟಿಂಗ್ ತೋರಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬಂದ್ಬಿಟ್ಟು ಮಕ್ಕಳದು ಫ್ರಾಕ್ ಇದೆ, ಇನ್ನೂ ವರ್ಕು ಹ್ಯಾಂಡ್ ವರ್ಕ್ ಮಾಡಬೇಕಾದ್ರೆ ಇದು ಯಾವ ಥರ ಮಾಡ್ತಾರೆ ಅದನ್ನು ಹ್ಯಾಂಡ್ ವರ್ಕ್ ರೆಡಿ ನಾರ್ಮಲ್ ಬ್ಲೌಸು ಕಟ್ಟಿಂಗು ವರ್ಕು ಫಿನಿಶಿಂಗು ಫಿಟ್ಟಿಂಗು ಈ ಥರ ತೋರಿಸ್ಕೊಡ್ತಾ ಇದ್ದೀನಿ. ಮಿಷಿನ್ ವರ್ಕಲ್ಲೂ ಅಷ್ಟೇ ಪ್ರತಿಯೊಂದು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ನೀಟಾಗಿ ರೆಗ್ಯುಲರ್ ಎಲ್ಲ ರೆಡಿ ಆದಮೇಲೆ ಈ ಥರ ಹಾಕಿ ತೋರಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮೆಟೀರಿಯಲ್ ಯಾವ ಥರ ತೊಗೊಳ್ತೀವಿ, ಯಾವ ಥರ ಪರ್ಚೇಸ್ ಮಾಡ್ತೀವಿ, ಯಾವ ಫ್ರಾಕ್ ತಕ್ಕಂಗೆ ಯಾವ ಥರ ತೊಗೊಳ್ಳೋದು ಅನ್ನೋದು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಓಕೆನಾ? ಇದು ನಾವು ವರ್ಕ್ ಮಾಡಿ ಕಟ್ ಮಾಡಿ ಸ್ಟಿಚ್ ಮಾಡಿರೋ ಅಂಥ ಬ್ಲೌಸ್ ಇದು ವರ್ಕ್ ಯಾವ ಥರ ಮಾಡಿದೆ ಅನ್ನೋದು ಚೆಕ್ ಮಾಡ್ಕೊಳ್ಳಿ. ಅದೇ ಥರ ಫಿಟ್ಟಿಂಗ್ ಯಾವ ಥರ ಇದೆ ಅನ್ನೋದು ಚೆಕ್ ಮಾಡ್ಕೊಳ್ಳಿ. ಅದೇ ರೀತಿಯೇ ಶೋಲ್ಡರ್ ಟೈಮ್ಗೆ ಇಲ್ಲ, ಇದಕ್ಕೆ ಆ್ಯಕ್ಚುಲಿ ಟೈಮ್ ಇದೆ, ಅದು ಸ್ವಲ್ಪ ಬೀಟ್ಸಲ್ಲಿ ಹಾಕಬೇಕು. ಅದನ್ನ ಏನಕ್ಕೆ ಹಾಕಿಲ್ಲ ಅಂತಂದರೆ ಇದು ಟೈಮ್ ಇಲ್ದಿರೇ ಯಾವ ಥರ ಫಿಟ್ಟಿಂಗ್ ಬಂದಿದೆ ಅನ್ನೋದು ತೋರಿಸ್ಕೊಳ್ಳೋಕ್ಕೋಸ್ಕರ ಟೈಮ್ ಹಾಕಿಲ್ಲ. ನೋಡಿ ನೀಟಾಗಿ ವರ್ಕ್ ಮಾಡಿದ್ವಿ, ಮಾಮೂಲಿ ಫಿನಿಶಿಂಗ್ ಆಗಿದೆ. ನೋಡಿ ಶೋಲ್ಡ್ರು ಎಳೆದ್ರೂ ಬರಲ್ಲ, ಹಂಗೆ ಬರುತ್ತೆ ಇದು. ಮತ್ತು ಪರ್ಫೆಕ್ಟಾಗಿ ರೌಂಡ್ ನೆಕ್ ಶೇಪು ವರ್ಕ್ ಮಾಡಿಸಿದ್ದೀವಿ, ಅದರಲ್ಲಿ ಬುಟ್ಟ ಹಾಕ್ಸಿದ್ದೀನಿ. ಮತ್ತು ನೋಡಿ ಆರ್ಮೋಲ್ ರಿಂಕಲ್ಲು ಅಷ್ಟೇ, ಕೈ ಇದ್ರೂ ಸೇಮೇ ನೋಡಿ, ಕೈ ಇದ್ರೆ ಈ ಥರ ಬರುತ್ತೆ ನೋಡಿ ಸೇಮ್. ಎಲ್ಲೂ ರಿಂಕಲ್ಸು ಸೈಡ್ಸು ರಿಂಕಲ್ಸ್ ಏನೂ ಬರಲ್ಲ ಇದರಲ್ಲಿ, ಅದೇ ಥರ ಇದೆ. ಮತ್ತು ಸ್ಲೀವ್ಸಲ್ಲಿ ಬಂದ್ಬಿಟ್ಟು ನೋಡಿ ಹೊಲಿಬೇಕಾದ್ರೆ ನಿಮ್ಗೆ ತೋರಿಸ್ಕೊಟ್ಟೆ, ಹಿಂದೆ ವಿಡಿಯೋದಲ್ಲಿ ನೋಡಿದ್ರೆ ನಿಮಗೆ ಐಡಿಯಾ ಬರುತ್ತೆ. ನೋಡಿ ಇಲ್ಲಿ ಟ್ರಾನ್ಸ್ಪರೆಂಟ್ ಇದೆ ನೋಡಿ, ಹಿಂಗೆ ಕೈ ಕಾಣಿಸುತ್ತೆ, ಇಲ್ಲಿ ಮಾತ್ರ ಟ್ರಯಾಂಗಲ್ ಶೇಪಲ್ಲಿ ಟ್ರಾನ್ಸ್ಪರೆಂಟ್. ಈ ಕಡೆ ಎಲ್ಲ ಲೈನಿಂಗ್ ಹಾಕಿದ್ದೀನಿ. ಲೈನಿಂಗ್ ಹಾಕಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಇಲ್ಲೆಲ್ಲ ಹೊರಗಡೆ ವರ್ಕ್ ಮಾಡೋ ಥ್ರೆಡ್ಸ್ ಎಲ್ಲ ಇರುತ್ತೆ, ಅದು ಸ್ಕಿನ್ಗೆ ಇರಿಟೇಷನ್ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡಿದ್ದೀನಿ, ಇದು ಬಿಟ್ಟು ಮಿಕ್ಕಿದ ಎಲ್ಲ ಕಡೆ ಲೈನಿಂಗ್ ಅಟ್ಯಾಚ್ ಮಾಡಿದ್ದೀನಿ. ಅದು ನೀಟ್ ಯಾವ ಥರ ಮಾಡೋದು ಅಂತಲೂ ಹಿಂದೆ ವಿಡಿಯೋ ತೋರಿಸ್ಕೊಟ್ಟಿದ್ದೀನಿ. ಮತ್ತು ಅದೇ ರೀತಿ ನೋಡಿ ಬಿಟ್ಸು ಒಬ್ಬೊಬ್ರು ಏನು ಮಾಡ್ತಾರೆ, ಎಲ್ಲ ಹೊಲ್ದಾದ್ಮೇಲೆ ನಿಧಾನಕ್ಕೆ ಹಾಕ್ಕೊಂತಾರೆ. ನಾವು ಆ ಥರ ಅಲ್ಲ, ಒಟ್ಟಿಗೆ ವರ್ಕ್ ಸಮೇತ ಅದನ್ನೇ ನೀಟಾಗಿ ಫಿನಿಶ್ ಮಾಡಿಬಿಡ್ತೀವಿ. ಅದೇ ನೋಡಿ ಈ ಥರ ಬರುತ್ತೆ. ಯಾವುದು ಡ್ಯಾಮೇಜ್ ಆಗಿದ್ರೆ ಯಾವ ಥರ ಹೊಲಿಯಬೇಕು ಅನ್ನೋದನ್ನು ಹಿಂದೆ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಅದೇ ರೀತಿ ಫ್ರಂಟ್ ನೋಡಿ, ಫ್ರಂಟು ಅಷ್ಟೇ ಈ ಥರ ಕಟೋರಿ ಬಂದಾಗ ಏನಾಗುತ್ತೆ ಅಂದರೆ ಇಲ್ಲಿ ಕಟ್ ಬರುತ್ತೆ ಹಿಂಗೆ. ಆ ಕಟ್ಟು
ಬರಬಾರ್ದು ಅನ್ನೋದಕ್ಕೋಸ್ಕರ ನೀಟಾಗಿ ವರ್ಕ್ ಬರಲಿ ಅಂತ ಇಲ್ಲಿಂದ ಈ ಥರ ತೋರಿಸೋಕ್ಕೆ ಇದು ಮಾಡಿದ್ದೀನಿ. ಈ ಕಡೆನೂ ಸೇಮ್ ಬಂದಿದೆ ನೋಡಿ. ಈ ಥರ ಇದು ಇವತ್ತಿನ ವಿಡಿಯೋ. ಇದೇ ಥರ ಪ್ರತಿಯೊಂದು ಬ್ಲೌಸ್ನು ಕಟಿಂಗು, ಸ್ಟಿಚಿಂಗು ವಿತ್ ಈ ಥರ ಫಿನಿಶಿಂಗು ಹಾಕಿ ತೋರಿಸ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ಹೆಲ್ಪ್ಫುಲ್ ಆಗಿ. ಓಕೆ, ಡನ್.